ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಿನ್ನೆ ಹಬ್ಬ ಆಯ್ತಲ್ವಾ, ನಾನು ಯಾವ ರೀತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಏನು ವೀಡಿಯೋಸ್ ಮಾಡಿಲ್ಲ, ಯಾಕೆಂದರೆ ಹಬ್ಬದ ಕೆಲಸ ಅಂದರೆ ನಿಮಗೆ ಗೊತ್ತಲ್ವ, ತುಂಬ ಕೆಲಸ ಇರುತ್ತೆ. ವಿಡಿಯೋ ಮಾಡೋದಕ್ಕೇ ಟೈಮ್ ಇಲ್ಲಾಗಿತ್ತು. ನಾನು ಬೆಳಗ್ಗೆನೇ ಇಲ್ಲಿ ನೋಡಿ ಮಾವಿನ ಎಲೆ ಮತ್ತು ನೆಲ್ಲಿಕಾಯಿ ಕೂಡ ನನಗಲ್ಲಿ ಸಿಕ್ತು. ಮಾವಿನ ಎಲೆ ಎಲ್ಲ ತೊಗೊಂಡ್ಬರ್ತಾಯಿದ್ದೀನಿ. ನೋಡಿ ಅಷ್ಟೊಂದು ಚೆನ್ನಾಗಿರುವಂಥ ಮಾವಿನ ಎಲೆ ಎಲ್ಲ ಸಿಕ್ತು. ಹಾಗೆ ಅಲ್ಲಿ ಹೂವು ಕೂಡ ನನಗೆ ತುಂಬಾ ಸಿಕ್ತು. ಗುಲಾಬಿ ಹೂವು ಎಲ್ಲ ತೊಗೊಂಡು ಬಂದೆ ನಾನು. ಈ ಹೂವಿನ ಹೆಸರೇನು ಅಂತ ಗೊತ್ತಿಲ್ಲ, ವೈಟ್ ಹೂವು ಆಗುತ್ತಲ್ವ, ಈ ಹೂವುಗಳನ್ನೆಲ್ಲನೂ ತೊಗೊಂಡು ಬಂದೆ. ನಂತರ ನಾನು ಮನೆಗೆ ಬಂದು ಮಾವಿನ ಎಲೆಯನ್ನು ಕಟ್ಟೋದು, ನಂತರ ಅಡುಗೆ ಮತ್ತು ಪೂಜೆ ತಯಾರಿಯನ್ನೆಲ್ಲವನ್ನು ನಾನು ಮಾಡಿಕೊಂಡೆ. ಯಾವ ರೀತಿಯಲ್ಲಿ ನಾನು ಮಾಡಿದೆ ಅಂತ ಸ್ವಲ್ಪ ಶಾರ್ಟಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಇಲ್ಲಿ ನೋಡಿ ತೊಗರಿಕಾಳು ಕೂಡ ಎಷ್ಟು ಫ್ರೆಶ್ ಆಗಿರೋದಾಗಿದೆ ಅಂತ, ತೊಗರಿಕಾಳು ಕೂಡ ಇದೆ ಅಲ್ಲಿ, ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಯಾವಾಗಲೂ ನಾನು ಪೂಜೆ ಎಲ್ಲ ಇದ್ದಾವಾಗ ಇಲ್ಲಿಂದಲೇ ಮಾವಿನ ಎಲೆ ಎಲ್ಲ ತೊಗೊಂಡ್ಬರ್ತೀನಿ. ಅಲ್ಲಿ ನನಗೆ ಹೂವುಗಳು ಮತ್ತು ಮಾವಿನ ಎಲೆ ಎಲ್ಲವನ್ನು ಕೊಡ್ತಾರೆ. ನಾನು ಅವರಿಗೆ ಮನೆಯಲ್ಲಿ ಮಾಡಿರುವಂಥ ಸ್ವೀಟೆಲ್ಲ ತೊಗೊಂಡೋಗಿ ಕೊಡ್ತೀನಿ, ಅದಕ್ಕೋಸ್ಕರ ನನಗೆಲ್ಲ ಕೊಡ್ತಾರೆ. ನೋಡಿ ಇಲ್ಲಿ ನಾನು ಇವಾಗ ಮಾವಿನ ಎಲೆಯನ್ನು ಬಾಗಿಲಿಗೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮನೆ ಹೊರಗಡೆ ಬಾಗಿಲಿಗೆ, ಹಾಗೆಯೇ ಮನೆಯ ಮುಂದ್ಗಡೆನೂ ಹಾಕ್ತೀನಿ, ಗೇಟಿಗೆ ಹಾಕ್ತೀನಿ, ದೇವ್ರ ಮನೆಗೆ ಹಾಕ್ತೀನಿ. ಎಲ್ಲ ಕಡೆಯೂ ಮಾವಿನ ಎಲೆ ಮತ್ತು ಬೇವಿನ ಎಲೆ ಎರಡನ್ನೂ ಕೂಡ ಹಾಕ್ತೀನಿ. ಬೇರೆ ಹಬ್ಬದಲ್ಲೆಲ್ಲ ಮಾವಿನ ಎಲೆ ಅಷ್ಟೇ ಹಾಕ್ತೀವಿ, ಯುಗಾದಿ ಹಬ್ಬದಲ್ಲಿ ಮಾತ್ರ ಬೇವಿನ ಎಲೆಯನ್ನು ಸೇರಿಸಿ ಹಾಕ್ತೀನಿ. ನಂತರ ರಂಗೋಲಿಯನ್ನು ಕೂಡ ತೋರಿಸ್ತೀನಿ. ನನ್ನ ಮಗಳು ಹಾಕಿರುವಂಥ ರಂಗೋಲಿಯನ್ನು ಕೂಡ ನೀವು ನೋಡ್ಬೋದು. ಹಾಗೆಯೇ ನಾನು ಹಬ್ಬದಲ್ಲಿ ಆ್ಯಪಲ್ ಹೋಳಿಗೆಯನ್ನು ಮಾಡಿದ್ದೆ, ಅದರ ವಿಡಿಯೋವನ್ನು ನಾನು ಈಗಾಗಲೇ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೀವೆಲ್ಲ ನೋಡಿರ್ಬೋದು ಫ್ರೆಂಡ್ಸ್. ನೋಡಿ ನನ್ನ ಮಗಳು ಇಲ್ಲಿ ರಂಗೋಲಿಯನ್ನು ಕೂಡ ಹಾಕಿದ್ದಾಳೆ. ಹಾಗೆ ಇಲ್ಲಿ ಎಲ್ಲ ಕೆಲಸನೂ ಆಯಿತು. ಇನ್ನು ನಾನು ಅಡುಗೆ ಮಾಡುವಂಥ ಕೆಲಸ ಅಲ್ವ, ಅದಕ್ಕೂ ಮೊದಲು ಹಬ್ಬ ಅಂದ್ಕೊಳ್ಳೇ ಮೊದಲಿಗೆ ಬೇವು ಬೆಲ್ಲವನ್ನು ಮಾಡಬೇಕಲ್ವ. ನಾನು ಬೇವು ಬೆಲ್ಲ ಮಾಡೋದಕ್ಕೆ ಅಂತ ಬೇವಿನ ಎಲೆಯನ್ನು ನಾನಿಲ್ಲಿ ಕೊಡ್ತಾಯಿದ್ದೀನಿ. ನಾನು ಬೇವಿನ ಎಲೆ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಎಳ್ಳನ್ನು ಕೂಡ ಸೇರಿಸ್ತೀನಿ, ಆವಾಗ ತುಂಬ ಚೆನ್ನಾಗಿರುತ್ತೆ, ಕಹಿ ಜಾಸ್ತಿ ಅನಿಸಲ್ಲ ಅಂತ. ನಂತರ ಬೆಲ್ಲವನ್ನು ಸೇರಿಸಿ ಸ್ವಲ್ಪ ತುಪ್ಪವನ್ನು ಹಾಕಿ ನೈವೇದ್ಯಕ್ಕೆ ಕೊಟ್ಟು ನಂತರ ಸೇವಿಸೋದು. ನೋಡಿ ನಾನಿಲ್ಲಿ ಮಾವಿನಕಾಯಿ ಅಪ್ಪೆ ಹುಳಿ, ಮಾವಿನಕಾಯಿ ಚಟ್ನಿಯನ್ನು ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ರಸಮ್ ಮಾಡಿದ್ದೀನಿ, ಟೊಮೆಟೊ ರಸಮ್ಮು, ಹಾಗೆ ಮಾವಿನಕಾಯಿ ತಂಬಳಿ, ಮಾವಿನಕಾಯಿ ಅಡುಗೆಗಳನ್ನು ಜಾಸ್ತಿ ಮಾಡಿದ್ದೀನಿ. ಎಲ್ಲವನ್ನು ಮಾಡಿ ನೈವೇದ್ಯ ಮಾಡಿಕೊಂಡು ನಂತರ ಊಟವನ್ನು ಮಾಡೋದು ಹಬ್ಬ ಅಂದ್ಕೂಡ್ಲೇ. ನೀವು ಎಲ್ಲರೂ ಚೆನ್ನಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿರ್ತೀರ ಫ್ರೆಂಡ್ಸ್. ಹಾಗೆ ನಾನು ಇಲ್ಲಿ ಬಾಳೆ ಎಲೆಗೆ ಯಾವ ರೀತಿಯಲ್ಲಿ ನಾವು ಶಾಸ್ತ್ರೋಕ್ತವಾಗಿ ಬಡಿಸುವಂಥ ಪದ್ಧತಿ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಇಲ್ಲಿ ನಾನು ಅದರ ಲಿಂಕನ್ನು ಕೂಡ ಹಾಕಿಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಮುಂದೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.